ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇಂಟರ್ನೆಟ್ ಬ್ಯಾಂಕಿಂಗ್ ಆಕ್ಟಿವೇಷನ್ ಮತ್ತು ಲಾಗಿನ್ ಮಾಡುವುದರ ಬಗ್ಗೆ ಹಂತವಾಗಿ ತಿಳಿಸಿಕೊಡುತ್ತೇವೆ. ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲಿನ ಬ್ರೌಸರ್ ಓಪನ್ ಮಾಡಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಎಂದು ಟೈಪ್ ಮಾಡಿ. ಸರ್ಚ್ ಫಲಿತಾಂಶದಲ್ಲಿ ಬ್ಯಾಂಕಿನ ಅಧಿಕೃತ ವೆಬ್ಸೈಟನ್ನು ಕ್ಲಿಕ್ ಮಾಡಿ. ಮುಖ್ಯ ಪುಟದ ಮೇಲ್ಭಾಗದಲ್ಲಿ ಕಂಡುಬರುವ ಲಾಗಿನ್ ವಿಭಾಗದಲ್ಲಿ ಪರ್ಸನಲ್ ಬ್ಯಾಂಕಿಂಗ್ ಅಥವಾ ಕಾರ್ಪೊರೇಟ್ ಬ್ಯಾಂಕಿಂಗ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಅನ್ವಯದ ಆಯ್ಕೆ ಮಾಡಿದ ನಂತರ ಲಾಗಿನ್ ಪೇಜ್ನಲ್ಲಿ ಮೊದಲ ಬಾರಿ ಲಾಗಿನ್ ಆಗುವ ಗ್ರಾಹಕರು ಫರ್ಗಾಟ್ ಪಾಸ್ವರ್ಡ್ ಅಥವಾ ಫಸ್ಟ್ ಟೈಮ್ ಯೂಸರ್ ಎಂದು ಆಯ್ಕೆ ಮಾಡಿ. ಇದು ನಿಮ್ಮನ್ನು ಸೆಟ್ ಪಾಸ್ವರ್ಡ್ ಅಥವಾ ಎನೇಬಲ್ ಯೂಸರ್ ಐಡಿ ಪುಟಕ್ಕೆ ಕರೆದೊಯ್ಯುತ್ತದೆ. ನಂತರ ನೆಕ್ಸ್ಟ್ ಎಂದು ಕ್ಲಿಕ್ ಮಾಡಿ ನಿಮ್ಮ ಯೂಸರ್ ಐಡಿ ನಮೂದಿಸಿ ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಎಂದು ಕ್ಲಿಕ್ ಮಾಡಿದ ನಂತರ ನೀವು ವೆರಿಫಿಕೇಷನ್ ಪುಟಕ್ಕೆ ತಲುಪುತ್ತೀರಿ. ವೆರಿಫಿಕೇಷನ್ ಪುಟವನ್ನು ತಲುಪಿದ ನಂತರ ಬಳಕೆದಾರರನ್ನು ದೃಢೀಕರಿಸಲು ನಿಮ್ಮ ಹುಟ್ಟಿದ ದಿನಾಂಕ ಅಥವಾ ಉದ್ಯಮದ ನೋಂದಣಿ ದಿನಾಂಕ ಮತ್ತು ಖಾತೆ ಸಂಖ್ಯೆಯನ್ನು ಸರಿಯಾಗಿ ನಮೂದಿಸಿ. ನಂತರ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಥವಾ ಪಾಸ್ಪೋರ್ಟ್ ಎಂದು ಆಯ್ಕೆ ಮಾಡಿ. ಆಯ್ಕೆಯ ಕಾರ್ಡ್ ಸಂಖ್ಯೆಯನ್ನು ನಮೂದಿಸಿ ನೆಕ್ಸ್ಟ್ ಎಂದು ಕ್ಲಿಕ್ ಮಾಡಿ. ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಬಂದಿರುವ OTP ಯನ್ನು ನಮೂದಿಸಿ ಕಂಟಿನ್ಯೂ ಕ್ಲಿಕ್ ಮಾಡಿ. ಕಂಟಿನ್ಯೂ ಎಂದು ಕ್ಲಿಕ್ ಮಾಡಿದ ನಂತರ ನೀವು ಪಾಸ್ವರ್ಡ್ ಹೊಂದಿಸುವ ಪುಟವನ್ನು ಬಂದು ತಲುಪುತ್ತೀರಿ. ಇಲ್ಲಿ ನೀವು ಎರಡು ರೀತಿಯ ಪಾಸ್ವರ್ಡ್ಗಳನ್ನು ಹೊಂದಿಸಬೇಕಾಗುತ್ತದೆ. ಒಂದು ಲಾಗಿನ್ ಪಾಸ್ವರ್ಡ್, ಇನ್ನೊಂದು ವ್ಯವಹಾರಕ್ಕೆ ಸಂಬಂಧಿಸಿದ ವಹಿವಾಟುಗಳಿಗೆ ಬೇಕಾದ ಟ್ರಾನ್ಸಾಕ್ಷನ್ ಪಾಸ್ವರ್ಡ್. ಬ್ಯಾಂಕಿನ ಪಾಸ್ವರ್ಡ್ ಪಾಲಿಸಿಯ ಪ್ರಕಾರ ನೀವು ಹೊಂದಿಸುವ ಪಾಸ್ವರ್ಡ್ ಇಂಗ್ಲಿಷ್ ಅಕ್ಷರದ ಒಂದು ದೊಡ್ಡ ಅಕ್ಷರ, ಚಿಕ್ಕ ಅಕ್ಷರ, ಸಂಖ್ಯೆ ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ಗಳನ್ನು ಹೊಂದಿರಬೇಕಾಗುತ್ತದೆ. ಸರಿಯಾದ ಪಾಸ್ವರ್ಡ್ ಅನ್ನು ಹೊಂದಿಸಿದ ನಂತರ ಸಬ್ಮಿಟ್ ಎಂದು ಕ್ಲಿಕ್ ಮಾಡಿ. ಪಾಸ್ವರ್ಡ್ ಅನ್ನು ಯಶಸ್ವಿಯಾಗಿ ಹೊಂದಿಸಿದ ನಂತರ ಯೂಸರ್ ಐಡಿ ಎನೇಬಲ್ಡ್, ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ ಎಂದು ಸಂದೇಶ ಬರುತ್ತದೆ. ನಂತರ ಲಾಗಿನ್ ಪೇಜ್ಗೆ ಬನ್ನಿ. ಲಾಗಿನ್ ಪುಟದಲ್ಲಿ ಯೂಸರ್ ಐಡಿ ಮತ್ತು ಕ್ಯಾಪ್ಚಾ ನಮೂದಿಸಿ ಲಾಗಿನ್ ಒತ್ತಿ. ನಂತರ ಪಾಸ್ವರ್ಡ್ ಪುಟದಲ್ಲಿ ಹೊಸದಾಗಿ ಹೊಂದಿಸಿದ ಲಾಗಿನ್ ಪಾಸ್ವರ್ಡ್ ಅನ್ನು ನಮೂದಿಸಿ ಕ್ಲಿಕ್ ಒತ್ತಿ. ಅದಾದ ನಂತರ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ OTP ಬರುತ್ತದೆ. ಬಂದಿರುವ OTP ಯನ್ನು ನಮೂದಿಸಿ ಕಂಟಿನ್ಯೂ ಕ್ಲಿಕ್ ಮಾಡಿ. ನಂತರ ನಿಮ್ಮ ಸಮ್ಮತಿಗಾಗಿ ಬಂದಿರುವ ಸಂದೇಶಕ್ಕೆ ಒಪ್ಪಿಗೆ ಸೂಚಿಸಿ. ಮೊದಲ ಬಾರಿಗೆ ಲಾಗಿನ್ ಮಾಡಿದಾಗ ನಿಮ್ಮ ಖಾತೆಯ ಸುರಕ್ಷತೆಗೆ ಎರಡು ರೀತಿಯ ಸೆಟಪ್ಗಳು ಬೇಕಾಗುತ್ತವೆ. ಮೊದಲನೆಯದಾಗಿ ಸೆಕ್ಯೂರಿಟಿ ಪ್ರಶ್ನೆಗಳು. ನಿಮ್ಮ ಆಯ್ಕೆಯ 2 ಪ್ರಶ್ನೆಗಳಿಗೆ ಉತ್ತರವನ್ನು ನಮೂದಿಸಿ ನೆನಪಿನಲ್ಲಿಡಿ. ಎರಡನೆಯದಾಗಿ ಲಾಗಿನ್ ಇಮೇಜ್ ಅಥವಾ ಭಾವಚಿತ್ರ. ನಿಮ್ಮ ಸ್ಕ್ರೀನ್ ಮೇಲೆ ಕಾಣುವ ಭಾವಚಿತ್ರಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ ಕ್ಲಿಕ್ ಮಾಡಿ. ಈಗ ನೀವು ಯಶಸ್ವಿಯಾಗಿ ಲಾಗಿನ್ ಆಗಿದ್ದೀರಿ. ಇಲ್ಲಿ ನಿಮ್ಮ ಖಾತೆಯ ಬ್ಯಾಲೆನ್ಸ್, ಖಾತೆ ವಿವರಗಳು, ಹಣದ ವರ್ಗಾವಣೆ, ಡೆಬಿಟ್ ಕಾರ್ಡ್ ನಿರ್ವಹಣೆ, ಬಿಲ್ ಪಾವತಿ ಸೇವೆಗಳನ್ನು ಪಡೆಯಬಹುದು. ಖಾತೆಯ ಸುರಕ್ಷತೆಗಾಗಿ ನಿಮ್ಮ ಪ್ರತಿ ವ್ಯವಹಾರದ ನಂತರ ತಪ್ಪದೇ ಲಾಗೌಟ್ ಮಾಡಿ. ಯಾವುದೇ ತೊಂದರೆ ಅಥವಾ ಸೇವೆಗಳಿಗಾಗಿ ನಿಮ್ಮ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕಿನ ವೆಬ್ಸೈಟ್ನಲ್ಲಿ ಇರುವ ಕಸ್ಟಮರ್ ಕೇರ್ ನಂಬರ್ಗಳಿಗೆ ಕರೆ ಮಾಡಿ. ಧನ್ಯವಾದಗಳು.